ತಗೊಳ್ಳಿ ಅಮ್ಮ. ಬಂದೆ. ಓ ಮಗಳದು ಪೂಜೆ ಬೇರೆ ಆಗೋಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಏನ್ರಿ ಇದು? ಸರಿಯಾಗಿ ಮಂಗಳಾರತಿ ತಗೊಳಕ್ಕೂ ಬರಲ್ಲ. ನೀವೋ ನಿಮ್ಮ ಅವತಾರನೋ. ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಹೀಗೆ ಗಂಟೆ ಗಟ್ಲೆ ಎಕ್ಸರ್ಸೈಸು ಬಾಡಿ ಬಿಲ್ಡಿಂಗ್ ಎಲ್ಲ ಬೇಕಾ? ದೊಡ್ಡ ಫಿಲ್ಮ್ ಸ್ಟಾರ್ ತರ ಪೋಸು. ಲೇ ಪೆದ್ದೆ, ಮನುಷ್ಯನಿಗೆ ಸ್ಟಾರೇ ಮುಖ್ಯ ಕಣೆ. ಏನ್ ಮಾಡ್ಲಿ, ನನ್ ಹಣೆಲ ಸ್ಟಾರ್ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಸ್ಟಾರ್ ಆಗಿ ದೊಡ್ಡ ಹೀರೋಯಿನ್ ಮದುವೆ ಮಾಡ್ಕೋತಾ ಇದ್ದೆ. ನಿನ್ನ ಯಾವನೇ ಮದುವೆ ಮಾಡ್ಕೋತಾ ಇದ್ದ? ಯೋಚನೆ ಮಾಡ್ಬೇಡ್ವೆ. ನನ್ ಮಗಳ ಮದುವೆ ಬಗ್ಗೆ ನನ್ಗೇನ್ ಗಮನ ಇಲ್ಲ ಅನ್ಕೊಂಡ್ಯಾ? ನೋಡ್ತಾ ಇರೇ, ನನ್ ಮಗಳ ಹಣೆಯಲ್ಲಿ ಆ ಸ್ಟಾರ್ ಇದ್ರೆ ಒಂದಲ್ಲ ಒಂದಿನ ರಿಯಲ್ ಸ್ಟಾರೇ ಬಂದು ಇವಳ ಮದುವೆ ಮಾಡ್ಕೋತಾನೆ. He's a man with a brand new style and a superstar. He's a man with a brand new style and a rock man. He's a man with a brand new style and a superstar. He's a man with a brand new style and a rock man. Hello, Barrister Ramdas speaking. ಹಲೋ, ಗುಡ್ ಮಾರ್ನಿಂಗ್ ಸರ್. Very good morning. ಸರ್, ಫ್ರೀ ಆಡ್ಸ್ ಅಲ್ಲಿ ಮ್ಯಾಡ್ ನೋಡ್ದೆ. ನಿಮ್ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು. Yes. If you are interested, you are most welcome, please. ಸರ್, ನಿಮ್ ಅಡ್ರೆಸ್? ಬರ್ಕೊಳ್ಳಿ. ಹೌಸ್ ನಂಬರ್ 13, ಪ್ರಗತಿ ನಗರ್, ಶ್ರೀನಗರ್ ಕಾಲೋನಿ. ಓಕೆ ಸರ್, ಥ್ಯಾಂಕ್ ಯು. ನಾನು 10 ಗಂಟೆಗೆ ಸರಿಯಾಗಿ ಅಲ್ಲಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಏ ಬೋಂಡಾ ಸರ್, ಆಫೀಸು ಮನೆಯಲ್ಲ ಕ್ಲೀನ್ ಮಾಡ್ದೇನಾ? ಸರ್, 2 ಸಲ ಆಫೀಸ್ ಕ್ಲೀನ್ ಮಾಡಿ ಒಂದೇ ಸಲ ತಿಂತಾ ಇದೀನಿ ಸರ್. ದಿನಕ್ಕೊಂದ್ ಸಾರಿ ತಿಂದೆ ಇಷ್ಟೊಂದು ಊದ್ಕೊಂಡಿದ್ಯಾ? ಇನ್ ಯಾವಾಗ್ಲೂ ತಿಂತಾ ಇದ್ರೆ ಮನೆ ಡೆವಲಪ್ಮೆಂಟ್ ಅಷ್ಟೇನೆ. ಸಾರ್, ಯಾರಾದ್ರೂ ಹೆಣ್ಣು ಹುಡುಗಿ ಬರ್ತಿದ್ದಾಳ ಸಾರ್? ಎಲ್ಲಿಟ್ಟೆ ಫೋನು? ಹಲೋ. ಹಾಯ್ ರಾಜ್, ನಾನ್ ರಾಕೇಶ್. ಯಾಕೋ ಫೋನ್ ತೆಗಿಯಕ್ ಇಷ್ಟೊತ್ತು? ಅಯ್ಯೋ, ಫೋನ್ ಸಿಕ್ಕಿದ್ರೆ ತಾನೇ ಮಾತಾಡೋದು. ಯಾವ್ದೆಲ್ಲಿದೆ ಅಂತ ಗೊತ್ತಾಗಲ್ಲ ಈ ಮನೇಲಿ. ಅದಕ್ಕೇನಪ್ಪ ಅವತ್ತಿಂದ ಹೇಳ್ತಾ ಇದ್ದೀನಿ, ಒಬ್ಳು ಕೆಲಸದೊಳು ಹುಡ್ಕೋ ಅಂತ. ನೀನು ಹುಡ್ಕೋದ್ರಲ್ಲೇ ಇದ್ಯಾ? ಅಪ್ಪ, ಕೆಲಸದೊಳು ಹುಡ್ಕೋದ್ ನನ್ಗೇನ್ ಕಷ್ಟ ಅಲ್ಲ. ಆದ್ರೆ ನೀನೊಬ್ಬ ಬ್ರಹ್ಮಚಾರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರ ಗೊತ್ತಾ? ಓಹೋ, ಏನ್ ಬಂದ್ ಕೂಡ್ಲೆ ಜಂಪ್ ಹೊಡೆದ್ಬಿಡ್ತಾರ ಮೈ ಮೇಲೆ. ಅಲ್ಲಯ್ಯ, ಬ್ಯಾಚುಲರ್ಸ್ ಅಂದ್ರೆ ಏನ್ ಕೆಲಸದವರೇ ಸಿಗಲ್ವಾ? ಇಲ್ಲಪ್ಪ, ನಾನ್ ಫೋನ್ ಮಾಡಿದ್ದ ಅದಕ್ಕೆ. ನಾನು ಒಂದ್ ಹುಡುಗಿ ಹತ್ರ ಮಾತಾಡಿದ್ದೀನಿ. ಮತ್ತೆಲ್ಲಯ್ಯ, ಪತ್ತೆನೇ ಇಲ್ವಲ್ಲ. ಬೇಗ ಕಳ್ಸು. ಬರ್ತಾಳು, ಒಂದ್ 10-10ವರೆಗೆ ನಿಮ್ ಮನೇಲಿ ಇರ್ತಾಳೆ. ಆಮೇಲೆ ಇನ್ನೊಂದು ವಿಷಯ, ಆ ಹುಡುಗಿ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ನಿನ್ನ ಮನೆ ಕೆಲಸದ ಜೊತೆಗೆ ನಿನ್ ಫೋನ್ ಕಾಲ್ಸು ಅಟೆಂಡ್ ಮಾಡ್ತಾಳೆ. ಓಕೆ, ಬೇಗ ಕಳ್ಸಪ್ಪ, ಇಲ್ಲೆಲ್ಲ ತುಂಬಾ ಸ್ವಲ್ಪ ತಡ್ಕೊಳಯ್ಯ. ಹ್ಯಾವ್ ಸಮ್ ಪೇಷನ್ಸ್ ಐಸೆ. ಲೇ, ನೀನ್ ಯಾವತ್ತಾದ್ರೂ ಫೋನ್ ಟೀ ನೊರೆ ಟೀ ಕುಡ್ದಿದ್ಯಾ? ಏನ? ಬಾರೋ, ಈಗ ತಾನೇ ಮಾಡಿದೀನಿ, ಬಾರೋ ಕುಡಿಯುವಂತೆ ಬಾರೋ. ಲೆಮನ್ ಟೀ ಕೇಳಿದಿನಪ್ಪ, ಇದ್ಯಾವ್ದು ಫೋಮ್ ಟೀ? ಇಲ್ಲ ಅಂದ್ರೆ ಕೆಲಸದವರ ಕಳ್ಸೋ, ಬೇಗ ಮಿಸ್ ಮಾಡ್ಬೇಡ ಕಣೋ. ಡ್ರೈವರ್ ಸಾಹೇಬ, ಹಂಗ್ಯಾಕ್ ಮಾರಿ ನೋಡ್ಕೊಂಡು ನಿಂತಿದ್ದೆ, ಜಾಗ ಬಿಡ್ಲೇ ತಮ್ಮ? ಅಯ್ಯಯ್ಯ, ಇರಿ ಸರ್. ಏನ್ರಿ ಆ ಬಸ್ ಡ್ರೈವರ ಗಾಡಿ ಓಡ್ಸಕ್ ಬರಂಗಿಲ್ರಿ? ಅಡ್ಡ ದಿಡ್ಡಿ ಓಡಿಸ್ತಾನ, ಹೆಂಗ್ ಬೇಕಂಗ್ ಎರ್ರ ಬರೀ ಗಾಡಿ ಬಿಟ್ಟನ್ರಿ. ಅಬ್ಬಾ ಧಡಕ್ ಅಂತ ಹೇಳಿ ಬ್ರೇಕ್ ಹಾಕ್ತನ್ರಿ. ಮೈ ಮೂಳೆ ಎಲ್ಲ ಪುಡಿ ಆಗೋಯ್ತು. ಯಾರೀ ಕೊಟ್ರು ನೌಕರಿ ಇವನ್ಗ? ಅಯ್ಯೋ ಅಯ್ಯಯ್ಯೋ, ಎಲ್ಲ ಮನೇನು ಒಂದೇ ನಮೂನಿ ಆಯ್ತಲ್ರಿ ಈಗ. ಹಲೋ, ಹೌಡಿ ಹುಡು. ಅಲ್ರಿ ಸರ, ಹಂಗ ಅಡ್ರೆಸ್ ಕೊಡೋದು. ಅಡ್ರೆಸ್ ಹುಡ್ಕೋದ್ರೊಳಗ ನಾನೇ ಕಳ್ದೋಗ್ಬಿಡ್ತೀನಿ ಕಣ್ರಿ. ಅಯ್ಯೋ, ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ವಾ? ನಾನೇ ಅಡ್ರೆಸ್ ಬರ್ಕೊಟ್ಟಿದ್ದೀನಲ್ಲ. ಏನ್ ಮಾಡ್ಲಿ, ನೀವು ಬರ್ಕೊಟ್ಟಿದ್ ಚೀಟಿ ಎಲ್ಲ ಕಳ್ದೋಯ್ತ್ರಿ ಸರ. ಸರಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಕನ್ಫ್ಯೂಸ್ ಮಾಡ್ಕೋಬೇಡ. ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಗಣೇಶನ್ ಗುಡಿ ಕಾಣಿಸ್ತಾ ಇದೆಯಾ? ಗಣೇಶನ್ ಗುಡಿ ಐತ್ರಿ. ಕಾಣಿಸ್ತಾ? ಅಲ್ಲಿ ಲೆಫ್ಟ್ ಇರ್ಕೋ. ಈಗ ಹೊಂಟೆ 5 ನಿಮಿಷದಾಗ ಅಲ್ಲಿ ಇರ್ತೀನ್ರಿ. ಹಲೋ, ಛೇ, ಎಷ್ಟು? 50 ರೂಪಾಯಿ ಮೇಡಮ್. ಥ್ಯಾಂಕ್ ಯು. ಅಪ್ಪ ಗಣೇಶ, ಇವತ್ ಮೊದಲನೇ ಸಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಆ ಕೆಲಸ ನನಗೆ ಸಿಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಯಾವ ಮನಿ ಎಲ್ಲೈತಿ? ಅಯ್ಯಯ್ಯೋ ಶಿವನಿ, ನಾನು ಮನಿ ನಂಬರೇ ಕೇಳಿಲ್ವಲ್ಲ.
ಹಲೋ ಹಲೋ ರಾಕೇಶ್ ಅಣ್ಣ, ಹೌದು ನೀನ್ ಹೌಡು ಇಡು ಇಷ್ಟು ಬೆಂಕಿ ಹಾಕ್ತು. ಏನಾಯ್ತು? ಮನಿ ನಂಬರೇ ಕೊಟ್ಟಿಲ್ವಲ್ರಿ? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ. ಪಟ್ ಅಂತ ಫೋನ್ ಇಡ್ತೀಯಾ? ಈ ಗಮನ ಇಟ್ಟು ಕೇಳಿಸ್ಕೊತೀಯ ಇಲ್ವೋ? ಬಂಗ್ಲೋ ನಂಬರ್ 30. ಏ ಗೊತ್ತಾಯ್ತು ಬಿಡ್ರಿ. ಹಲೋ ಮಾತ್ರ ಆಂಜನೇಯ ತರ ಆಡ್ತಾಳೆ. ಏ ನನ್ಗೇನ್ ಇಂಗ್ಲಿಷ್ ಬರಕ್ಕಿಲ್ವಾ? ಓ 13 ಅಯ್ಯೋ ನನ್ ನೋಗ್ರಿ ಕಾಯಮ್ರಿ ಸಾರ. ಅಯ್ಯಯ್ಯೋ ಅಡ್ರೆಸ್ಸೇ ಮರ್ತ್ಬಿಟ್ಟೆ. ಪೇಪರಲ್ಲಿ ಇರ್ಬೇಕು. ಪೇಪರು ಮರ್ತ್ಬಿಟ್ಟೆ. ಯಾವ ನಂಬರ್ ಇರ್ಬಹುದು? 30 ಕರೆಕ್ಟ್. ಕೆಲಸಕ್ಕೆ ಲಕ್ಷ್ಮೀ ಬಾರಮ್ಮ, ನಮ್ಮನೆ ಕೆಲಸಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಕಾಗೋಗಿದೆ ನನಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರಿಯಾ ಕಾಮತ್ ಅಂತ. ಪ್ರಿಯಾ ಕಾಮ ಪ್ರಿಯಾ ಕಾಮತ್. ಬೆಳಗ್ಗೆ ಫೋನ್ನಲ್ಲಿ ಮಾತಾಡಿದ್ವಲ್ಲ? ಫೋನ್ನಲ್ಲಿ ಏನ್ ಮಾತಾಡಿದ್ವಿ? ಅದೇ ಸರ್, ಜಾಬ್ಗೋಸ್ಕರ. ಜಾಬ್? ಓಹೋ, ಜಾಬ್ಗೋಸ್ಕರ. ಜಾಬ್ಗೆ ಅಂತ ಬಂದಿದ್ದೀರಾ? ಹಾ ಹೌದು ಸರ್. ನಿಮಗ್ ಗೊತ್ತಿದೆ ತಾನೇ ಏನ್ ಮಾಡ್ಬೇಕು ಅಂತ? ವಾಟ್ ಎವರ್ ಯು ಸೇ ಸರ್. ಗುಡ್. ಒಂದ್ ಕಪ್ಪು ಟೀ ಮಾಡಿ. ಯಾಕೆ ಟೀ ಮಾಡಕ್ ಬರಲ್ವಾ? ಹಾಗೇನಿಲ್ಲ, ಬರುತ್ತೆ. ಕಿಚನ್ ಅಲ್ಲಿದೆ. ಇಟ್ಸ್ ಓಕೆ. ಆಮೇಲೆ ಎತ್ತಿರೋಣ. ಕಿಚನ್ ಅಲ್ಲಿದೆ. ಅಯ್ಯೋ ಅಂದ್ರೆ ನಿಮಗೆ ಈ ಕೆಲಸದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಏ ಬಿಲ್ಕುಲ್ ಇಲ್ರಿ. ಅನ್ನಂಗೆ ಸಾರ, ಈ ಮನ್ಯಾಗ ಎಷ್ಟ್ ಮಂದಿ ಅದರಿ ನೀವು? ಇನ್ಯಾರು? ನಾನು ಮತ್ತೆ ಈ ಬೋಂಡ. ಮತ್ತೆ ನಿಮ್ ಹೆಂಡತಿ ಮಕ್ಕಳು ಯಾರು ಇಲ್ಲನ್ರಿ? ನೋಡಿ, ನಾನು ಕುಮಾರ, ಬ್ರಹ್ಮಚಾರಿ, ಬ್ಯಾಚುಲರ್. ಬ್ಯಾಚುಲರಾ? ಸರ, ನನಗೆ ಬ್ಯಾಚುಲರ್ ಮನೇಲಿ ಕೆಲಸ ಮಾಡೋದು ಅಂದ್ರ ಅದ್ರ ಮಜಾನೇ ಬ್ಯಾರೆ ಕಣ್ರಿ. ಸಾಹೇಬ್ರ, ನಾನ್ ಯಾಕೆ ಕೇಳ್ದೆ ಅಂದ್ರ ಮನೇಲಿ ಹೆಂಗಸ್ರು ಇದ್ರೆ ಸುಮ್ನೆ ಒಟ 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 ಅಂತ ತಲೆ ತಿಂತಾರ್ರಿ. ಕರೆಕ್ಟ್. ಟೀ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ನೀವು ತುಂಬಾ ಓದಿರೋರ್ ತರ ಕಾಣಿಸ್ತೀರಲ್ಲ. ಹೌದು ಸರ್, BA ಡಿಸ್ಟಿಂಕ್ಷನ್ ಇದೆ. LLBನೂ ಮಾಡಿದ್ದೀನಿ. ನೋಡಿ ಸರ್ ನನ್ನ ಸರ್ಟಿಫಿಕೇಟ್ಸ್. ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆಯಾ? ಏನಂದ್ರಿ? ಅಲ್ಲ, ನಿಮ್ಗೆ ಇಷ್ಟೆಲ್ಲಾ ಕ್ವಾಲಿಫಿಕೇಶನ್ ಇದೆ, ಇಷ್ಟೊಂದು ಓದಿದ್ದೀರಾ, ನೀವು ಈ ಜಾಬ್ಗೆ? ನನ್ ದೃಷ್ಟಿಲಿ ಯಾವ ಕೆಲ್ಸನೂ ಕಮ್ಮಿ ಅಲ್ಲ ಸರ್. ಅದು ನಿಮ್ ಹತ್ರ ಕೆಲಸ ಮಾಡಕ್ ನನಗ್ ತುಂಬಾ ಹೆಮ್ಮೆ. ನಿಮ್ಮಿಂದ ಎಷ್ಟೊಂದು ಕಲಿಬಹುದು ಸರ್. ನೋಡಿ, ನಿಮ್ಮಿಷ್ಟ. ನಿಮ್ಗೆ ಈ ಜಾಬ್ ಇಷ್ಟ ಆದ್ರೆ ಮಾಡ್ಬೋದು. ನನ್ನ ಕೈಲಿ 3,000 ರೂಪಾಯಿ ಮಾತ್ರ ಕೊಡಕ್ ಸಾಧ್ಯ. 3,000ನಾ? ಆಡಲ್ 5,000 ಅಂತ ಹಾಕಿದೀರಾ? ಆಡ? ಹಾ, ಲಾಯರ್ ಸೆಕ್ರೆಟರಿಗೆ. ಲಾಯರ್? ನೋಡಿ ಸರ್, ಇಷ್ಟು ದೊಡ್ಡ ಲಾಯರ್ ಸೆಕ್ರೆಟರಿಗೆ, ಐ ಮೀನ್ ಬ್ಯಾರಿಸ್ಟರ್ ಸೆಕ್ರೆಟರಿಗೆ ಬರೀ 3,000 ಅಂದ್ರೆ ಹೇಗೆ ಸರ್? ಸ್ವಲ್ಪ ನೋಡಿ ಸರ್. ಬ್ಯಾರಿ? ಓಕೆ. ಹಾ, ಏನಿಲ್ಲ, ನಾನ್ ತಮಾಷೆ ಮಾಡಿದೆ ಅಷ್ಟೇ. ನಾನು ಆಡಲ್ ಕೊಟ್ಟಿದ್ದೆಷ್ಟು? 5,000 ಸರ್. ನಾನ್ ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಾನು ಫಿಕ್ಸಾ ಸರ್? ಖಂಡಿತ. ನೀವು ಫಿಕ್ಸು, ನಿಮ್ ಕೆಲ್ಸನೂ ಫಿಕ್ಸು, ನಾವು ಫಿಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಬೆಳಿಗ್ಗೆ ನಾನು 9 ಗಂಟೆಗೆಲ್ಲ ಟೀ ಕುಡಿತೀನಿ. ಆಯ್ತು ಸರ್, ನಾನು 8:30ಗೆ ಇಲ್ಲಿ ಇರ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಬರ್ತೀನಿ ಸರ್. ಹೋಗ್ಬನ್ನಿ. ಬಾಯ್. ಸಾಹೇಬ್ರ, ನಿಮ್ ಮನ್ಯಾಗ ಕೆಲಸ ಮಾಡಕ್ಕೆ ನನ್ಗೆ ಯಾವ ಅಡ್ಡಿ ಆತಂಕ ಇಲ್ರಿ.
ಆದ್ರ ಪಗಾರಲ್ಲಿ 1500 ರೂಪಾಯಿಲಿ 5 ಪೈಸೆ ಕಮ್ಮಿ ಆದ್ರೂ ನಾನ್ ಒಪ್ಪಂಗಿಲ್ಲ ಕಣ್ರಿ. ಬ್ಯೂಟಿಫುಲ್ ಪಾಯಿಂಟ್, ಫ್ಯಾಂಟಾಸ್ಟಿಕ್, ಐ ಆಮ್ ರಿಯಲಿ ಇಂಪ್ರೆಸ್ಡ್. ನೈಟ್ ಟ್ಯಾಲೆಂಟ್ ಗೆ ಸರ್ಚ್ ಮಾಡ್ತಾ ಇದ್ದೆ. ನೀವು ಮನೆಗೆ ಹೋಗಿ ಲಗೇಜ್ ಎಲ್ಲ ತಗೊಂಡ್ಬಿಡಿ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಎಲ್ಲ. ಓಕೆ ಓಕೆ ಸಾಹೇಬ್ರ, ನೀವು ಚುಟ್ಕಿ ಹೊಡಿಯೋದ್ರಾಗ ನಾನು ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಬಂದ್ಬಿಡಿ, ಪ್ಲೀಸ್.